ಎಜಿ ನ್ಯೂಸ್ಗೆ ಸ್ವಾಗತ. ಹಾಲು ಒಕ್ಕೂಟದ ಆಡಳಿತ ಕಚೇರಿಯಲ್ಲಿ ಇಂದು ನಡೆದ ಮಹತ್ವದ ಸಭೆಯಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿಗಳ ಹಿತದೃಷ್ಟಿಯಿಂದ ಸಿಬ್ಬಂದಿ ಕಲ್ಯಾಣ ನಿಧಿ ಸ್ಥಾಪನೆ ಮಾಡುವಂತೆ ಒಕ್ಕೂಟದ ಅಧ್ಯಕ್ಷರು ಹಾಗೂ ಶಾಸಕರು ಆದ ರಾಘವೇಂದ್ರ ಹಿಟ್ನಾಳ್ ಅವರಿಗೆ ಮನವಿ ಸಲ್ಲಿಸಲಾಗಿದೆ. ಮನವಿಯಲ್ಲಿ ಒಕ್ಕೂಟದ ಒಟ್ಟು ಹಾಲು ಶೇಖರಣೆಯಲ್ಲಿ ಪ್ರತಿ ಕೆಜಿ ಹಾಲಿಗೆ 10 ಪೈಸೆಯಂತೆ ಮೊತ್ತವನ್ನ ಮೀಸಲಿಟ್ಟು ವಿಶೇಷ ಸಿಬ್ಬಂದಿ ಕ್ಷೇಮಾಭಿವೃದ್ಧಿ ನಿಧಿ ರಚಿಸಬೇಕು ಅಂತ ಒತ್ತಾಯ ಮಾಡಲಾಗಿದೆ. ಈ ನಿಧಿಯಿಂದಾಗಿ ಸಿಬ್ಬಂದಿಗಳಿಗೆ ಭವಿಷ್ಯ ನಿಧಿ, ಜೀವ ವಿಮೆ, ಗ್ರಾಚ್ಯುಟಿ, ವೈದ್ಯಕೀಯ ವೆಚ್ಚ ಸಹಾಯ, ನಿವೃತ್ತಿ ವೇತನ ಸೇರಿ ಅಗತ್ಯ ಸಾಮಾಜಿಕ ಭದ್ರತಾ ಸೌಲಭ್ಯಗಳನ್ನು ಒದಗಿಸಬೇಕು ಅಂತ ಮನವಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಹಾಲು ಉತ್ಪಾದಕರ ಸಹಕಾರ ಸಂಘಗಳ ದೈನಂದಿನ ಕಾರ್ಯಚಟುವಟಿಕೆಯಲ್ಲಿ ಸಿಬ್ಬಂದಿಗಳು ಬೆಳ್ಳಗಿನಿಂದಲೇ ಪ್ರಮುಖ ಪಾತ್ರ ವಹಿಸ್ತಾ ಇದ್ದು, ಅವರ ಕೆಲಸದ ಹೊಣೆಗಾರಿಕೆ ಹಾಗೂ ಸೇವೆಗೆ ತಕ್ಕಂತೆ ತೃಪ್ತಿಕರ ವೇತನ ಮತ್ತು ಭದ್ರತಾ ವ್ಯವಸ್ಥೆ ಜಾರಿಯಾಗಬೇಕು ಎಂಬ ಅಭಿಪ್ರಾಯವನ್ನ ಸಭೆಯಲ್ಲಿ ವ್ಯಕ್ತಪಡಿಸಲಾಗಿದೆ. ಮನವಿಗೆ ಸ್ಪಂದಿಸಿದ ಅಧ್ಯಕ್ಷ ರಾಘವೇಂದ್ರ ಹಿಟ್ನಾಳ್ ಅವರು ರಾಜ್ಯದ ವಿವಿಧ ಹಾಲು ಒಕ್ಕೂಟದಲ್ಲಿ ಸಿಬ್ಬಂದಿಗಳಿಗೆ ದೊರೆತಾ ಇರುವ ಸೌಲಭ್ಯಗಳ ಸಂಪೂರ್ಣ ಮಾಹಿತಿಯನ್ನು ಸಂಗ್ರಹಿಸಿ ನಮ್ಮ ಒಕ್ಕೂಟದಲ್ಲೂ ಅದನ್ನು ಅಳವಡಿಸಿಕೊಳ್ಳುವ ಸಾಧ್ಯತೆಗಳ ಕುರಿತು ವಿಸ್ತೃತ ವರದಿ ಸಲ್ಲಿಸುವಂತೆ ವ್ಯವಸ್ಥಾಪಕ ನಿರ್ದೇಶಕರಿಗೆ ಸೂಚನೆ ಕೊಡಲಾಗಿದೆ ಎಂದಿದ್ದಾರೆ. ಜೊತೆಗೆ ಸಿಬ್ಬಂದಿಗಳ ಹಿತದೃಷ್ಟಿಯಿಂದಾಗಿ ಕಲ್ಯಾಣ ನಿಧಿ ಸ್ಥಾಪನೆಗೆ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುತ್ತೆ ಎಂದು ಭರವಸೆ ಕೊಟ್ಟಿದ್ದಾರೆ. ದುಡಿಯೋರು 1500 2000 ಭಾಳ ಅಂದ್ರೆ 5000 ರೂಪಾಯಿ ದುಡ್ತೀವಿ ನಾವು. 60 ವರ್ಷ ಆಗಿಂದ ಅವ್ರ ಮನೆಗೆ ಹೋದ್ರೆ ಏನಂತ ಅವ್ರು ಎಲ್ಲಿ ಹೋಗಿ ಕೆಲಸ ಮಾಡೋಕ್ಕೂ ಆಗಲ್ಲ. ಅವರಿಗೆ ಅದಕ್ಕೆ ಒಂದು ಟ್ರಸ್ಟ್ ಮಾಡಿ ಕೊಟ್ರೆ, ಹೋಗುವಾಗ ಒಂದು 5 ಲಕ್ಷ ಕೊಟ್ರೆ ಅವರೊಂದು ಏನೋ ಅವ್ರ ಜೀವನ ಕೆಲಸ ಮಾಡ್ತೀವಿ ಬೆಳಗ್ಗೆ ಸಾಯಂಕಾಲ. ನಮ್ಗೆ ಯಾವುದೇ ರೀತಿ ರಜೆ ಇಲ್ಲ. ಪಿ ಎಫ್ ಗ್ರಾಚ್ಯುಟಿ ಕೂಡ ಕನ್ಸಿಡರೇಷನ್ ಸರ್, ಈಗ ರೈತ ಕಲ್ಯಾಣ ಟ್ರಸ್ಟ್ ಹೆಂಗೆ ಎತ್ತಿರ್ತಾ ಇದೀರಿ, ಅದ್ರಂಗ ಸಿಬ್ಬಂದಿಗೆ ಒಂದು 10% ಎತ್ತಿಡಕ್ಕೆ ಅನುಕೂಲ ಮಾಡ್ಕೊಂಡ್ರಿ. ರೈತ ಕಲ್ಯಾಣ ಟ್ರಸ್ಟ್ ಅಂತ ಹೆಂಗೆ ಸ್ಪೆಷಲ್ ಇದ್ದೀವಿ, ಹಾಗೆ ಸಿಬ್ಬಂದಿ ಕಲ್ಯಾಣ ಟ್ರಸ್ಟ್ ಅನ್ನು ಮಾಡಿ ಸೆಕೆಂಡ್ ಇಯರ್ ಎಲ್ಲ ಡಿಗ್ರಿ ಮುಂದೆ ನಮಗೆ ಜೀವನಕ್ಕೆ ಏನಿಲ್ಲ. ಬಿ ಮೆಕ್ಯಾನಿಕಲ್ ಮಾಡಿ ಖಾಲಿ ಅಲ್ಲ ಸರ್, ನಾವು SLC PUC ಮಾಡಿ ಇದ್ರಾಗ ಇದೀರಿ. ಆದ್ರೆ ಕಲ್ಯಾಣ ನಿಧಿಯಿಂದ ಇವ್ರಿಗೆ ಮಾಡಕ್ ಅವಕಾಶ ಐತಾ? ಅವರು ಅದೇ ತರ ಇನ್ನೊಂದು ಹೊಸದಾಗಿ ಒಂದು 10 ಪೈಸಾನ ಸಂಗ್ರಹ ಮಾಡಿ ನಾವು ನಿವೃತ್ತಿ ಆಗ್ಬೇಕಾದ್ರೆ ಅದನ್ನೇ ಬೆನಿಫಿಟ್ ಕೊಡಿ ಅಂತ ಕೇಳ್ತಾ ಇದ್ದಾರೆ ಸರ್. ಈಗ ಆರ್ಥಿಕ ಪರಿಸ್ಥಿತಿಗೆ ಅನುಗುಣವಾಗಿ ನೋಡ್ಕೊಂಡು ಮುಂದಿನ ದಿನಗಳಲ್ಲಿ ಆರ್ಥಿಕ ಪರಿಸ್ಥಿತಿ ನಮ್ಮದು ಅವ್ರದ್ದು ತಿಪ್ಲ. ಇವ್ರಿಗೆ ಕಲ್ಯಾಣ ನಿಧಿ ಇವ್ರಿಗೆ ಕೊಡಕ್ ಪ್ರಾವಿಷನ್ ಐತಾ? ಒಂದ್ಸರಿ ಧಾರವಾಡ ಹಾಲು ಕೊಡಿದಾಗ ಸಿಬ್ಬಂದಿ ಕಲ್ಯಾಣ ಟ್ರಸ್ಟ್ ಅಂತ ಸಪರೇಟ್ ಇದೆ ಸರ್. ಅದು ಸಪರೇಟ್ GB ಆಗುತ್ತೆ, ಸಪರೇಟ್ ರೆಂಟಿಂಗ್ ಆಗುತ್ತೆ ಸರ್. ಅಲ್ಲಿ ಬೇಕಾದ್ರೆ ನೀವು ಅಲ್ಲಿ ಇನ್ನೂ ತಗೋಬೋದು ಸರ್. ಕೇಳಪ್ಪ, 1 ವಾರ ಟೈಮ್ ಕೊಡ್ರಿ. ಅವರು ಎಲ್ಲ ಒಕ್ಕೂಟದ ಮಾತಾಡಿ ಕೇಳಲಿ. ಸೆಕ್ರೆಟರಿಗಳಿಗೆ ಏನೇನು ಬೆನಿಫಿಟ್ ಐತಿ ತಿಳ್ಕೊಂಡು ನಮ್ಗೆ ಹೇಳ್ತಾರೆ. ಆಯ್ತು, ಸಿಬ್ಬಂದಿಗಳು ಸೆಕ್ರೆಟರಿ ಎಲ್ಲರೂ ನಿಮಗೇನು ಈಗ ಕಡಿಮೆ ಸ್ಯಾಲ್ರಿ ಐತೆ ಅಂತಿರಲ್ಲ, ಬೇರೆ ಬೇರೆ ಒಕ್ಕೂಟದ ತಿಳ್ಕೊಂಡು ಸಿಬ್ಬಂದಿ ಸೆಕ್ರೆಟರಿಗೆ ಏನು ಬೆನಿಫಿಟ್ ಅಲ್ಲಿ ಸಿಗ್ತತೆ. ಈ ಟಾಪ್ ಎಲ್ಲಿದೆ, ಹಾಸನ ಇದೆ, ಮಂಗಳೂರು ಇದೆ, ಕೋಲಾರ ಇದೆ, ಅಲ್ಲಿ ತಿಳ್ಕೊಳ್ರಿ. ಇವರಿಗೆ ಆ ಬೆನಿಫಿಟ್ ಮಾಡಿ ಕೊಡೋಣ, ಆಯ್ತಾ? ಓಕೆ ಸರ್. BMC ದುಡ್ಡು ಕಟ್ ಮಾಡಿ ಸರ್, GB ಒಳಗೆ ಕೇಳ್ತೀವಿ ಸರ್ ನಾವು ಸಿಬ್ಬಂದಿಗಳಿಗೆ. BMC ರಿಕವರಿ PF ಮಾಡಿ ಕೊಡಕ್ಕಾಗಲ್ಲ ಅಂತ ಹೇಳ್ತೀವಿ ಸರ್. ಬಟ್ ಶಿವಮೊಗ್ಗ ಹಾಲು ಒಕ್ಕೂಟದಾಗ ಎಲ್ಲ ಸಿಬ್ಬಂದಿಗಳಿಗೆ PF ಎಲ್ಲ ಬೇಕು ಸರ್. ಕಾಪಿ ನಾನು ಹಾಕಿಸ್ತೇನೆ ಸರ್. ಆಯ್ತು, ಕಾಪಿ ಹಾಕ್ತೀವಿ ಸರ್. MD ಸರ್ ತರಿಸಿಗೆ, ನೀನು ತರಿಸಿಗೆ. ಬೇರೆ ಬೇರೆ ಕಡೆ ಏನ್ ಬೆನಿಫಿಟ್ ಐತೆ ನಾವು ನೋಡಿ ಮಾಡೋಣಂತೆ. ಎಲ್ಲ ಕೊಡೋಣ, ಅಲ್ಲಿ ಅವ್ರಿಗೆ ಎಕ್ಸ್ಪ್ಲೇನ್ ಕೊಡು. ನೀವು ಕಾಪಿ ತಂದಾರ ಕೇಳ್ರಿ. ನಾನು ಏನು ಹೇಳೀನಿ ಸ್ಪಷ್ಟವಾಗಿ, ಬೇರೆ ಬೇರೆ ಒಕ್ಕೂಟದಾಗ ಏನು ನಿಮಗೆ ಬೆನಿಫಿಟ್ಸ್ ಐತೆ, ನೀವು ಅದನ್ನ ಏನೇನು ಮಾಡ್ಯಾರ ಕಾಪಿ ತಂದು ಕೊಡ್ರಿ. ಇವರು ಕಲೆಕ್ಟ್ ಮಾಡ್ಕೊಂತಾರ, ಆಮೇಲೆ ನಿಮ್ಗೇನು ಬೆನಿಫಿಟ್ ಕೊಡೋಣಂತೆ, ಆಯ್ತಾ? ಡಿಫ್ರೆನ್ಸ್ ಅಮೌಂಟ್ 4,000 ಕಟ್ ಮಾಡ್ಯಾರ ಒಂದು ವಾರದಾಗ. ಪ್ಲಸ್ ಇದ್ದಿದ್ದು ಕೊಡವಲ್ರಿ, ಮೈನಸ್ ಇದ್ದಿದ್ದು ಕಟ್ ಮಾಡ್ಯಾರ. ಹಿಂಗಾದ್ರೆ ಅದು ಚರ್ಚೆ ಆಯ್ತು. ಈಗ ಪ್ಲಸ್ ಇದ್ದಿದ್ದು ಅಂದ್ರೆ ಎಲ್ಲಾ ಕಡೆ ಯಾರಿಗೂ ಅನ್ಯಾಯ ಆಗ್ಬಾರ್ದು ಅಂತ ಹೇಳ್ಬಿಟ್ಟು AMC ಸಾಫ್ಟ್ವೇರ್ ಮಾಡ್ತಾ ಇದೀವಿ. ಅವಾಗ ಫ್ಯಾಟು ಏನಿದೆ ಅದನ್ನೇ ಕೊಡಬೇಕು, ಯಾರಿಗೂ ರೈತರಿಗೆ ಅನ್ಯಾಯ ಆಗ್ಬಾರ್ದು ಅಂತೇಳಿ ಮಾಡ್ತಾ ಇದೀವಿ. ದಯವಿಟ್ಟು ಸಹಕರಿಸಿ. ಈಗ ಮೈನಸ್ ಅಂತ ಏನ್ ಹೇಳ್ತಾ ಇದೀರಲ್ಲ, ನೀವೇ ಕೇಳೋದೇನು ಮುಂದೆ ಮಾಡೋದಾತು, ಈಗೇನು ಕ್ರಮ ವಹಿಸ್ತೀರಿ ಅಂತ ಅವ್ರು ಕೇಳ್ತಾರೆ. ಈಗ ನಮ್ದೇನು ಡಿಸ್ಕಷನ್ ಪ್ರಕಾರ
ಸಭೆಯಲ್ಲಿ ಉಪಾಧ್ಯಕ್ಷ ಎನ್ ಸತ್ಯನಾರಾಯಣ, ಆಡಳಿತ ಮಂಡಳಿಯ ನಿರ್ದೇಶಕರು, ವ್ಯವಸ್ಥಾಪಕ ನಿರ್ದೇಶಕರು ಹಾಗೂ ಒಕ್ಕೂಟ ವ್ಯಾಪ್ತಿಯ 4 ಜಿಲ್ಲೆಗಳ ಕಾರ್ಯದರ್ಶಿಗಳು ಉಪಸ್ಥಿತರಿದ್ದರು. ಅಂದಪ್ಪ ಕೋಳೂರ, ಕೊಪ್ಪಳ, ಎಜೆ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.